ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮದುವೆ ಮನೆ ಶೈಲಿಯ ಬೇಳೆ ತಿಳಿಸಾರು ಅಥವಾ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಅದನ್ನು ಮಾಡುವ ವಿಧಾನ ವೆರಿ ಸಿಂಪಲ್. 5 ನಿಮಿಷದಲ್ಲಿ ಅದು ತಯಾರಾಗುತ್ತೆ. ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೆಲ್ಲ ಹಾಕ್ತೀನಿ ಅನ್ನೋದನ್ನ ನೋಡೋಣ. ನೋಡೋದಕ್ಕೂ ಮುಂಚೆ ಈ ವಿಡಿಯೋಗೆ ಏನು ಮಾಡಬೇಕು, ಲೈಕ್ ಮಾಡಬೇಕು. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಬನ್ನಿ, ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಕ್ವಿಕ್ಕಾಗಿ, ಅದರಲ್ಲೂ ಮದುವೆ ಮನೆ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ನಾನು ಈ ಕಪ್ಪಲ್ಲಿ 3/4 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ತುಂಬ ಬೇಡ, ಗಟ್ಟಿಯಾಗೋದ್ರೆ ಚೆನ್ನಾಗಿರಲ್ಲ. ಸೊ ಇದಕ್ಕೆ ನಾನಿವಾಗ 2 ಹಸಿಮೆಣಸಿನ್ಕಾಯಿ, ಒಂದು 5-6 ಬೆಳ್ಳುಳ್ಳಿ, ಒಂದು ಅರ್ಧದಷ್ಟು ಈರುಳ್ಳಿ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ, ಮತ್ತು ಒಂದು ಟೊಮ್ಯಾಟೊ. ಇದಕ್ಕೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಅರಿಶಿನ, 1 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ, ಎಣ್ಣೆ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಲ್ನ ನಾವು ಬರ್ಸ್ಕೋಬೇಕಾಗತ್ತೆ. ಒಂದು 3 ವಿಸಲ್ ಸಾಕು. 3 ವಿಸಲ್ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಹೇಗೆ ಮಾಡಬೇಕು ಅಂತ. ಇದು ಒಂದು 3 ವಿಸಲ್ ಸಾಕು. 3 ವಿಸಲ್ ಆಗಲಿ, ಆನಂತರ ತೋರಿಸ್ತೀನಿ ನೆಕ್ಸ್ಟ್ ಏನು ಸ್ಟೆಪ್ ಅಂತ. ಸೊ ಇದು ವಿಸಲ್ ಎಲ್ಲ ಇವಾಗ ಕೂಲ್ ಆಗಿದೆ, ಈ ರೀತಿ ಇದೆ. ಇದನ್ನು ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೊಬೇಕು, ಅಂದರೆ ಮಸಿಬೇಕು ಚೆನ್ನಾಗಿದು. ಬೇಳೆ ಟೊಮ್ಯಾಟೊ ಎಲ್ಲನೂ ಕೂಡ ಚೆನ್ನಾಗಿ ಮಸ್ತಿರಬೇಕು. ಸೊ ತೋರಿಸ್ತೀನಿ ನಾನು. ಕ್ಲೀನಾಗಿ ಈ ರೀತಿ ಸೌಟ್ನಲ್ಲಿ ಮಾಡಿದ್ರೂ ಬರುತ್ತೆ, ಇಲ್ಲಾಂದರೆ ಮಸಿಯೋದು ಇರುತ್ತಲ್ವ, ಅದರಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲಪ್ಪ ಅದರಲ್ಲೂ ಆಗಲ್ಲ ಅನ್ನೋರು ಒಂದು ರೌಂಡ್ ಮಿಕ್ಸಿಗೆ ಕೂಡ ಹಾಕ್ಬಿಡ್ಬೋದು. ಸೊ ಇವಾಗ ನಾನೊಂದು ಪಾತ್ರೆಗೆ ಆಯಿಲ್ ಹಾಕ್ಕೊತೀನಿ. ಒಂದು 2 ಸ್ಪೂನ್ ಸಾಕು. 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಟ್ಪಟ ಅಂತ ಚೆನ್ನಾಗಿ ಸಿಡಿಬೇಕು. ಸೊ ಸಾಸಿವೆ ಸಿಡಿದ ನಂತರ ನಾನು ಜಜ್ಜಿ ಇಟ್ಕೊಂಡಿರೋಂಥ ಶುಂಠಿ ಹಾಕೋತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು 2-3 ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು. ಇದನ್ನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ನೋಡ್ಬೋದು ನೀವು, ನೋಡಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಅದರದ್ದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇಲ್ಲಿ ನೋಡಿ ಚೆನ್ನಾಗಿ ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ದಂಥ ಬೇಳೆದು, ನಾವು ಆಗಲೇ ನೋಡಿ ಬೇಳೆ ಟೊಮ್ಯಾಟೊ ಎಲ್ಲ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ನಿಮಗೆ ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ರೌಂಡ್ ಮಿಕ್ಸಿಲಿ ಕೂಡ ಹಾಕ್ಬಿಡ್ಬೋದು. ಇವಾಗ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿನ ನಾವು ಆಲ್ರೆಡಿ ಹಾಕಿದ್ದೀವಿ, ಅರಿಶಿನ ಹಾಕೋದೇನು ಬೇಡ ಇವಾಗ. ಇದಕ್ಕೆ ನಾನಿವಾಗ 1/4 ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬೇಳೆ ತಿಳಿ ಸಾಂಬಾರಾಗಿರೋದ್ರಿಂದ ತೆಳ್ಳಗೆ ಇರಬೇಕಿದು. ಇದಕ್ಕೆ ನಾನಿವಾಗ ಏನೇನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ.
ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಸೊ ಖಾರ ಸ್ವಲ್ಪ ನೋಡಿಕೊಂಡು ಒಂದು ಹಾಫ್ ಸ್ಪೂನಷ್ಟು ಕಾಳು ಮೆಣಸಿನ ಪೌಡರ್ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ನೀವು ಜೀರಿಗೆ ಪೌಡರ್ ಇದ್ದರೆ ಈ ರೀತಿ ಆಮೇಲೆ ಹಾಕೋಬೋದು, ಇಲ್ಲಾಂದರೆ ಜೀರಿಗೆನೇ ಕೂಡ ಒಗ್ಗರಣೆ ಟೈಮಲ್ಲೂ ಹಾಕೋಬೋದು. ಜೀರಿಗೆ ಮತ್ತು ಮೆಣಸು ಹಾಕಿದಷ್ಟು ರಸಮ್ಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು, ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನಿಮ್ಗೆ ಇನ್ನೂ ತೆಳುವಾಗಿ ಮಾಡ್ಕೋಬೋದು, ಬಟ್ ತುಂಬ ತೆಳು ಆದ್ರೂ ಚೆನ್ನಾಗಿರೋದಿಲ್ಲ. ನೋಡಿ, ಇದು ಚೆನ್ನಾಗಿ ಇವಾಗ ಒಂದು 10 ನಿಮಿಷ ಕುದಿಬೇಕು. ಚೆನ್ನಾಗಿ ಕುದಿ ಬರಲಿ. ಮತ್ತು ಇದ್ರ ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನೀವು ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಅದರ ಸ್ಮೆಲ್ಲು. ಮತ್ತು ಇನ್ನೇನು ಇದಕ್ಕೆ ಯಾವುದೇ ರೀತಿ ರೆಡಿಮೇಡ್ ಏನಂತಾರೆ ಇದೆಲ್ಲ ಬರುತ್ತಲ್ವ, ರೆಡಿಮೇಡ್ ರಸಮ್ ಪೌಡರ್, ಅದು ಯಾವುದೂ ಕೂಡ ಇದಕ್ಕೆ ಬೇಕಾಗಲ್ಲ. ಇಷ್ಟೇ ಸಾಕು, ಇಷ್ಟೇ ಚೆನ್ನಾಗಿರುತ್ತೆ. ಅದರಲ್ಲೂ ಈಗ ಚಳಿಗೆ ಕೂಡ ತುಂಬ ಗಂಟ್ಲೇನಾದ್ರು ಇದಾಗಿದ್ದರೆ ಮತ್ತು ಮೂಗೇನಾದರೂ ಕಟ್ಕೊಂಡಿದ್ರೆ ಈ ರೀತಿಯೆಲ್ಲ ಆಗಿದ್ದರೆ ಈ ರಸಮ್ನ ಅನ್ನದ ಜೊತೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ನಮಗೆ ಕುದಿ ಬರಲಿ ಚೆನ್ನಾಗಿ. ಇದು ಒಂದು 10 ನಿಮಿಷ ಕುದಿದ್ರೂ ಸಾಕು, ಯಾಕೆಂದರೆ ಆಲ್ರೆಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಜಸ್ಟ್ ನಾವು ಹಾಕಿರೋ ಒಗ್ಗರಣೆ ಅದಕ್ಕೆ ಹಿಡಿದ್ರೆ ಅಷ್ಟೇ ಸಾಕು. ಇದು ಆಲ್ಮೋಸ್ಟ್ ಇವಾಗ ನಮಗೆ ಆಗಿದೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸೊ ನಮ್ಮ ರಸಮ್ ಇವಾಗ ರೆಡಿಯಾಗಿದೆ, ರೆಡಿ ಟು ಸರ್ವ್. ರಸಮ್, ಇದು ಬೇಳೆ ರಸಮ್. ಇದು ಯಾವುದೇ ರೀತಿ ಅನ್ನಕ್ಕೆ ಅಥವಾ ಹಾಗೆ ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವಾ ನಮ್ಮ ಬಿಸಿ ಬಿಸಿ ರಸಮ್, ಮದುವೆ ಮನೆ ಶೈಲಿಯ ಬಿಸಿ ಬಿಸಿ ರಸಮ್ಮು, ಬೇಳೆ ತಿಳಿ ಸಾರು ಅಥವಾ ರಸಮ್ ಏನು ಬೇಕಾದರೂ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಮತ್ತು ನೋಡಲಿಕ್ಕೂ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಒಂದ್ಸಲ ಟ್ರೈ ಮಾಡ್ತೀರಾ ಇದನ್ನು ನೋಡಿ, ಪ್ಲೀಸ್ ಟ್ರೈ ಮಾಡಿ. ಮತ್ತು ಇದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.